ಎಲ್ಲರಿಗೂ ನಮಸ್ಕಾರ. ಕಿಣಿಸುವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮ್ಮ ಮಂಗಳೂರು ಅಂತ ಹೇಳಿದ ಕೂಡಲೇ ಎಲ್ರಿಗೂ ನೆನಪಾಗೋದು ಒಂದು ಮಂಗಳೂರು ಬನ್ಸ್, ಮಂಗಳೂರು ಗೋಳಿ ಬಜೆ, ಹಾಗೆ ಇದೆಲ್ಲ ನೆನಪಾಗತ್ತಲ್ವಾ. ಹಾಗೆ ಮಂಗಳೂರು ಬನ್ಸ್ ಯೂಶುವಲಿ ನಾವು ಮಾಡೋದು ಮೈದಾದಿಂದ, ಆದ್ರೆ ಇವತ್ತು ಆರೋಗ್ಯದ ಒಂದು ದೃಷ್ಟಿಯಿಂದ ಗೋಧಿ ಹಿಟ್ಟನ್ನ ಹಾಕಿ ಅದೇ ರೀತಿ ಬೆಲ್ಲವನ್ನ ಉಪಯೋಗಿಸಿ ಈ ಬರ್ನ್ಸ್ ಅನ್ನ ಸಾಫ್ಟ್ ಆಗಿರುವಂತ ಬರ್ನ್ಸ್ ಅನ್ನ ಮಾಡಿದ್ದೇನೆ. ಅದು ಯಾವ ರೀತಿ ಇದೆ, ಹೇಗಾಗ್ತದೆ ಅಂತ ಹೇಳಿ ನೀವು ನೋಡಿ. ತುಂಬಾನೇ ಸಾಫ್ಟ್ ಆಗಿ ಒಳ್ಳೆ ರೀತಿಯಲ್ಲಿ ಒಂದು ಬರ್ನ್ಸ್ ರೆಡಿ ಆಗಿದೆ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಅದಕ್ಕಿಂತ ಮೊದಲು ಕಿಣಿಸುವಸ್ರಿ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ದೊಡ್ಡಮ್ಮ ಬನ್ಸ್ ತಿಂದ ಹೇಳಿ ಹೇಗಾಗಿದೆ ಅಂತ. ಒಳ್ಳೆಗಿದೆ ಅಲ್ಲ, ಗೋಧಿ ಹಿಟ್ಟು ಮತ್ತೆ ಬೆಲ್ಲ ಹಾಕಿ ಮಾಡಿದ್ದು. ಎಂಚ ಎಡ್ಡೆ ತೆಂಡತ ಎಡ್ಡೆ ತೆಂಡತ ಇದೆ ತರುವ ಬನ್ಸ. ಸಾಫ್ಟ್ ಉಂಟ ಗಟ್ಟಿ ಉಂಟು? ಒಳ್ಳೆಗಿದಾ? ಟಿಫಿನ್ಗೆ ಇದೆ ಕೊಡುದಾ ಅನ್ನ ಬನ್ಸಾ ಟಿಫಿನ್ಗೆ? ಓಕೆ ಮಾಮ್, ಹೇಗಾಗಿದೆ ಕಿಣಿ ಮಾಮ್? ಚಂದಾಗಿದೆ. ಫ್ರೆಂಡ್ಸ್, ಬನ್ಸಿನ ಬಗ್ಗೆ ಬಿಲ್ಡಪ್ ಎಲ್ಲ ನೀವು ನೋಡಿದ್ರಿ ನೋಡಿ, ಅಷ್ಟು ಸಕ್ಕತ್ತಾಗಿದೆ ನೋಡಿ. ಒಳ್ಳೆ ಸಾಫ್ಟ್ ಆಗಿದೆ, ಒಳಗೆ ಟೊಳ್ಳೆ. ನೀವು ಸಪೋಸ್ ಮೈದಾದಲ್ಲಿ ಮಾಡಿದರೆ ಒಳ್ಳೆ ನಾರಾಗೆ ಎಳೆದು ಕಟ್ ಮಾಡಬೇಕಿತ್ತು. ಇದು ನೋಡಿ ಭಯಂಕರ ಸಾಫ್ಟ್ ಅಂದರೆ ಸಾಫ್ಟ್, ಬಾಯಲ್ಲಿಟ್ಟರೆ ಹಾಗೇ ಕರಗಿ ಹೋಗ್ತದೆ. ಸ್ವರ್ಗ ಹೇಳ್ಬೋದು. ಇದಕ್ಕೊಂದು ಸ್ವಲ್ಪ ಚಟ್ನಿ ಮತ್ತು ಬನ್ಸ ಸಾಂಬಾರು, ಬನ್ಸ ಚಟ್ನಿ ಯಾವುದು ಬೇಕಾದರೂ ನಿಮ್ಗೆ ಇಷ್ಟದ ನೀವು ಮಾಡ್ಕೊಳ್ಳಿ. ಹಾಗೆ ಒಳ್ಳೆ ಟೊಳ್ಳಾಗಿರುವಂಥ ಈ ಗೋಧಿ ಹಿಟ್ಟಿನ ಬನ್ಸ, ಅದೇ ರೀತಿ ಆರೋಗ್ಯದ ದೃಷ್ಟಿಯಲ್ಲೂ ಸಖತ್ ಆಗಿರುವಂಥ ಒಂದು ಬನ್ಸನ್ನ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮಂಗಳೂರು ಅಂತ ಹೇಳಿದ ಕೂಡಲೇ ನೆನಪಾಗೋದು ಬನ್ಸ್. ತಿಂಡಿಯ ವಿಷಯದಲ್ಲಿ ಗೋಳಿ ಬಜೆ, ಮೀನು, ಅದೇ ರೀತಿ ಕರಾವಳಿಯ ಗಂಡುಕಲೆ ಅಂತ ಹೇಳಿದರೆ ಯಕ್ಷಗಾನ, ಹುಲಿವೇಷ, ಇದೆಲ್ಲವೂ ನೆನಪಾಗ್ತದೆ. ಹಲವಾರು ವೈವಿಧ್ಯಮಯದಿಂದ ಕೂಡಿರುವಂಥ ಒಂದು ಫುಡ್ ಇರ್ಬೋದು, ಅದೇ ರೀತಿ ಎಲ್ಲವೂ ಕಲೆಗಳಿರ್ಬೋದು, ಭಾಷೆ ಇರ್ಬೋದು, ತುಳು ಭಾಷೆ ಇರ್ಬೋದು, ಕೊಂಕಣಿ, ಬೇರೆ ಬೇರೆ ಭಾಷೆಗಳು ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ಈಗ ನಮ್ಮ ಬನ್ಸ್ ಮಾಡುವ ರೆಸಿಪಿಯನ್ನು ಶುರು ಮಾಡೋಣ. ಇದಕ್ಕೆ ಯೂಶುವಲಿ ಬಳಸುವಂಥದ್ದು ಮೈಸೂರು ಬಾಳೆಹಣ್ಣು. ನಾನಿಲ್ಲಿ ಮಾತ್ರ ಕದಳಿ ಇಲ್ಲ ದೇವ್ ಬಾಳೆಹಣ್ಣು ಅಂತ ಹೇಳ್ತೇವೆ, ಇದನ್ನು ತಗೊಳ್ತಾ ಇದ್ದೇನೆ. 6 ಬಾಳೆಹಣ್ಣು ತಗೊಂಡ್ರೆ ಸಾಕಿಲ್ಲಿ. ಹಾಗೆ ಒಂದು ಪ್ಯಾನಲ್ಲಿ 5-6 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಹೀಟ್ ಮಾಡ್ಕೊಳ್ಬೇಕು. ಹಾಗೆ ಈಗ ಮೊದಲಿಗೆ ನಾವು ಕೈಯಲ್ಲೆಲ್ಲ ಮ್ಯಾಶ್ ಮಾಡ್ಕೊಂಡು ಸಕ್ಕರೆಗೆಲ್ಲೊಮ್ಮೆ ಕರಗೋದಿಲ್ಲ, ಇಲ್ಲ ಬನಾನಾ ಎಲ್ಲ ಅದು ಬಾಳೆಹಣ್ಣೆಲ್ಲ ಒಳ್ಳೆ ಮ್ಯಾಶ್ ಆಗೋದಿಲ್ಲ ಅನ್ನೋದಕ್ಕಿಂತ ಮಿಕ್ಸರ್ ತಗೊಳ್ಳಿ. ಮಿಕ್ಸಿ ಜಾರಲ್ಲಿ ಬೆಸ್ಟ್ ಅದು. ಹಾಗೆ 6 ಕದಳಿ ಬಾಳೆಹಣ್ಣು, 6 ದೇವ್ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಸಿಪ್ಪೆ ಬಿಡಿಸಿ ಮಿಕ್ಸಿ ಜಾರಲ್ಲಿ ಬಾಳೆಹಣ್ಣನ್ನು ಹಾಕಿ, ಆಮೇಲೆ ನಾವಿದಕ್ಕೆ ಬೆಲ್ಲ ಅಲ್ಲ ಸಕ್ಕರೆ ನೀವು ಯೂಸ್ ಮಾಡೋದಂತಾದರೆ ಸಕ್ಕರೆ ಹಾಕ್ಕೊಳ್ಳಿ. ಆಣೆ ಬೆಲ್ಲವನ್ನು ನಾನು ಹಾಕೊಳ್ತಾ ಇದ್ದೇನೆ. ಇದು ಆ್ಯಕ್ಚುಲಿ ಪ್ಯಾನಲ್ಲಿ ಎಣ್ಣೆ ಹೀಟ್ ಆಗಿದೆ, ಹಾಗೆ ಒಳ್ಳೆ ಕುದಿ ಬಂತು, ಸೈಡಲ್ಲಿ ಇಡ್ತಾ ಇದ್ದೇನೆ. ಕಾದ ಬಿಸಿ ಎಣ್ಣೆ ಇದ್ದರೆ ಸೂಪರ್ ಆಯಿತಾ. ಬನ್ಸ್ ಹಿಟ್ಟು ಕಲಿಸ್ಲಿಕ್ಕೆ ಭಾರಿ ಚೆಂದ ಆಗ್ತದೆ, ಮತ್ತು ಬನ್ಸ್ ಕೂಡ ತುಂಬ ಸಾಫ್ಟಾಗಿ ಬರ್ತದೆ. ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ. ಹಾಗೆ ಈಗ ಮಿಕ್ಸಿ ಜಾರಲ್ಲಿ ನಾನಿಲ್ಲಿ 3 ತುಂಡಷ್ಟು ಆಣೆ ಬೆಲ್ಲವನ್ನು ಹಾಕ್ತಾ ಇದ್ದೇನೆ, ಸ್ವೀಟ್ ಆಗಿರಲಿ ಬನ್ಸ್ ಅಂತ ಹೇಳಿಬಿಟ್ಟು. 6 ಬಾಳೆಹಣ್ಣಿಗೆ 3ರಷ್ಟು ನಾನಿಲ್ಲಿ 3 ತುಂಡು ಆಣೆ ಬೆಲ್ಲ. ಅದೇ ರೀತಿ 1 ಇಡ್ಲಿ ಬೌಲಷ್ಟು ನಾನಿಲ್ಲಿ ಮೊಸರನ್ನು ಹಾಕೊಳ್ತಾ ಇದ್ದೇನೆ. ನೀರನ್ನು ಹಾಕ್ತಾನೇ ಇಲ್ಲ ನಾನಿಲ್ಲಿ, ಬರೀ ಮೊಸರಲ್ಲೇ ಇದನ್ನು ಬ್ಲೆಂಡ್ ಮಾಡಿಬಿಟ್ಟು ಹಾಗೆ ರುಬ್ಬಿ ತರ್ತೇನೆ. ಎಷ್ಟು ಒಳ್ಳೆ ನೈಸಾಗಿ ರುಬ್ಬಿದ್ರೆ ಆಯಿತು. ಅಂದರೆ ಇದರಲ್ಲೇ ಮತ್ತು ನಾವು ಹಿಟ್ಟನ್ನು ಕಲಿಸುವಂಥದ್ದು, ನೀರನ್ನು ಹಾಕೊಳ್ತಾನೆ ಇಲ್ಲ. ಬೇಕಂದರೆ ಅಗತ್ಯ ಇದ್ದರೆ ಬೇಕಾದರೆ ನೋಡಿ, ನನಗೆ ಅಗತ್ಯ ಅಂತ ಅನಿಸ್ಲಿಲ್ಲ, ಇದೇ ಕರೆಕ್ಟಾಗಿತ್ತು ಇದು ಮಿಶ್ರಣ. ಓಕೆ, ಈಗ ಒಂದು ಪಾತ್ರೆಯಲ್ಲಿ ನಾವು ರುಬ್ಬಿರುವಂಥ ಇದನ್ನು ಹಾಕೊಳ್ತಾ ಇದ್ದೇನೆ. ಇದರಲ್ಲಿ ಬೆಲ್ಲ, ಮೊಸರು, ಅದೇ ರೀತಿ ಬಾಳೆಹಣ್ಣು, 3 ಬಗೆ ಇರುವಂಥದ್ದು. ಹಾಗೆ ಇದಕ್ಕೆ ಜೀರಿಗೆಯನ್ನು 1-2 ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಕಡಿಮೆ ಬೇಕಂದರೆ ನೀವು ಮಾಡ್ಕೊಳ್ಳಿ ಜೀರಿಗೆ. ಹಾಗೆ ಜೀರಿಗೆ ಹಾಕಿದರೆ ಭಾರಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು ಕಾದ ಮೇಲೆ. ಹಾಗೆ ರುಚಿಗೆ ತಕ್ಕ ಸ್ವೀಟ್ ಐಟಮ್ ಅಲ್ಲ, ತುಂಬ ಉಪ್ಪು ಹಿಡಿಯುವುದಿಲ್ಲ. ಹಾಗೆ 1/2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಅದೇ ರೀತಿ ನಾನಿಲ್ಲಿ ಬೌಲಲ್ಲಿ ನಿಮಗೆ ಸಪೋಸ್ ಮೈದಾವೆ ಹಿಟ್ಟು, ಇದು ಗೋಧಿ ಹಿಟ್ಟು ಅಂತ ಆ ರೀತಿ ಹೇಳ್ತಾ ಇಲ್ಲ ನೋಡಿ. ಆಶೀರ್ವಾದ ಗೋಧಿ ಹಿಟ್ಟು ಪ್ಯಾಕೆಟನ್ನೇ ಲೈವ್ ಆಗಿ ಕಟ್ ಮಾಡಿ ಇಲ್ಲಿ ನೋಡಿ ಡೈರೆಕ್ಟಾಗಿ ಹಾಗೇ ಮಿಕ್ಸ್ ಮಾಡ್ತಾ ಇದ್ದಾನೆ. ಸಾಧಾರಣ ಒಂದು 1/4 kg ಜಾಸ್ತಿ ಇರ್ಬೋದು ಅಂತ ಅನ್ಸುತ್ತೆ. ಎಷ್ಟು ಹಿಟ್ಟು ಹಿಡಿಯುತ್ತೋ ಆಮೇಲೆ ಬೇಕಂದರೆ ಹಾಕೊಳ್ಳಿ. ಹಾಗೆ ಕಾದ ಎಣ್ಣೆ ಸಾಧಾರಣ ಉಗುರು ಬೆಚ್ಚಗಿದೆ, ಪರವಾಗಿಲ್ಲ, ಕಲಿಸಲಿಕ್ಕೆ ಆಗುವಷ್ಟಿದೆ. ಹಾಗೆ ಇದನ್ನು ಹಾಕ್ತಾ ಇದ್ದೇನೆ. 1 ಸ್ಪೂನಷ್ಟು ತುಪ್ಪ, ಅದೇ ರೀತಿ 1/4 ಸ್ಪೂನಷ್ಟು ನಾನಿಲ್ಲಿ ಸೋಡಾ ಹುಡಿ ಹಾಕಿದ್ದೇನೆ, ಅಡುಗೆ ಸೋಡಾ.
ಅದನ್ನೇ ಹಾಕಿದ್ದೇನೆ, ಬೇಕಿಂಗ್ ಸೋಡಾ. ಹಾಗೆ ಇದನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು, ಒಳ್ಳೆ ಕಲಿಸ್ಬೇಕು. ಹಿಟ್ಟಿನ ಟೆಕ್ಸ್ಚರ್ ಯಾವ ರೀತಿ ಇರಬೇಕಂತೇಳಿದರೆ ಸೇಮ್ ನಮ್ಮ ಚಪಾತಿಗಿಂತ ಆದರೆ ಸೇಮ್ ಅಲ್ಲ, ಸಾರಿ, ಚಪಾತಿಗಿಂತಲೂ ಸಾಫ್ಟ್ ಆಗಿರಬೇಕು. ಚಪಾತಿ ಸ್ವಲ್ಪ ಆದರೂ ಗಟ್ಟಿ ಇರುತ್ತೆ, ಚಪಾತಿ ಹಿಟ್ಟಿಗಿಂತ ಸಾಫ್ಟ್ ಆಗಿರಬೇಕು. ಇದು ಮೇಯ್ನ್ ನೆನಪಲ್ಲಿ ಇಟ್ಕೊಳ್ಬೇಕು. ಹಾಗೆ ಕಾದ ಎಣ್ಣೆ ಬೇಕಂದರೆ ಕೈಗೆ ಹಿಟ್ಟು ತುಂಬ ಅಂಟ್ಕೊಳ್ತಾ ಇದೆ ಅಂತ ಹೇಳಿದರೆ ಇನ್ನೊಮ್ಮೆ ಕಾದ ಎಣ್ಣೆ ಅದರಲ್ಲಿದ್ದರೆ ಮಿಕ್ಕಿದ್ರೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀರಿನ ಅವಶ್ಯಕತೆಯೇ ಆಗಲಿಲ್ಲ ನನಗೆಲ್ಲೂ ಕೂಡ. ಹಾಗೆ ಇಲ್ಲಿ ಹಿಟ್ಟೇ ಇದಕ್ಕೆ ಬೇಕಂತ ಅನಿಸುತ್ತೆ, ಸ್ವಲ್ಪ ಕೈಗೆ ಅಂಟಿಕೊಳ್ತಾ ಇದೆ. ಅದಕ್ಕೆ ಹಿಟ್ಟನ್ನು ಹಾಕಿ ಚಂದ ಮಾಡಿ ರಪ್ಪ ಅಂತ ಹೇಳಿ ಈ ರೀತಿ ಕಲಸಿ ನಮ್ಮ ಹಿಟ್ಟು ರೆಡಿಯಾಗಿದೆ. ನೀವೇನಾದರೂ ಸ್ಟೀಲ್ ಪಾತ್ರೆಯಲ್ಲಿ ಈ ರೀತಿ ಹಿಟ್ಟನ್ನು ನಾದಿ ಇದು ಮಾಡ್ತಾ ಇದ್ದರೆ ಅದನ್ನು ಬಡ್ದು ನಾದಿ ಚಂದ ಮಾಡಿ ಒಳ್ಳೆ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಮಣ್ಣಿನ ಪಾತ್ರೆ ತಗೊಂಡದ್ರಿಂದ ಎಂತ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ನಾನು ಹಾಗೆ ಬಡಿದ್ರೆ ಹಿಡಿದು ಗೊತ್ತಿದ್ದರೆ ಇದು ಮಣ್ಣಿನ ಪಾತ್ರೆ ಎರಡಾಗಿಬಿಡುವಂಥದ್ದು. ಅದಕ್ಕೋಸ್ಕರ ಈ ರೀತಿ ಕೈಯಲ್ಲಿ ಇದು ಮಾಡಿ ಆಮೇಲೆ ಹದ ಮಟ್ಟಿಗೆ ಸ್ವಲ್ಪ ಹೊಡೆದು ನಾದಿ ಇದು ಮಾಡಿದ್ದೇನೆ. ನಾನು ಈ ಹಿಟ್ಟನ್ನು ಸುಮಾರು ರಾತ್ರಿ ಒಂದು 10 ಗಂಟೆಗೆ ನಾನು ಹಿಟ್ಟನ್ನು ಕಲಸಿಟ್ಟದ್ದು. ಮರುದಿನ ಬೆಳಿಗ್ಗೆ ಮಾಡೋದಾದರೆ ಮುಂಚಿನ ದಿನವೇ ಹಿಟ್ಟನ್ನು ಕಲಸಿಡಬೇಕು. ಒಳ್ಳೆ ಬನ್ಸ್ ಬೇಕಂತಿದ್ದರೆ, ನೀವು ಸಂಜೆ ಬನ್ಸ್ ಮಾಡೋದಂತಿದ್ರೆ ಬೆಳಿಗ್ಗೆ ಕಲಸಿಡಿ, ಹಾಗೆ ಒಳ್ಳೆಯದಾಗ್ತದೆ. ಸಾಫ್ಟಾಗಿರುವಂಥ ಬನ್ಸ್ ಬೇಕಾದರೆ ಇದೇ ರೀತಿ ಮಾಡಬೇಕಾಗ್ತದೆ. ಹಾಗೆ ರಾತ್ರಿ ಕಲಸಿ ಮರುದಿನ ಬೆಳಿಗ್ಗೆ ಹಿಟ್ಟು ಯಾವ ರೀತಿ ಆಗ್ತದೆ ಅಂತೇಳಿ ಈಗ ನೋಡ್ಕೊಂಡು ಬರೋಣ. ನೋಡಿ, ನಮ್ಮ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಹಾಗೆ ನಾನೊಂದು ಪ್ಲೇಟನ್ನು ಹಾಕಿ ಮುಚ್ಚಿ ಇಡ್ತಾ ಇದ್ದೇನೆ. ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಇವತ್ತು ನಮ್ಮ ಹಿಟ್ಟು ಯಾವ ರೀತಿಯಾಗಿದೆ, ನಿನ್ನೆ ನೈಟ್ ನಾನು ಇದು ಮಾಡಿದ್ದು. ಹಾಗೆ ಇವತ್ತು ಹಿಟ್ಟು ನೋಡಿ ಎಷ್ಟು ಸಾಫ್ಟ್ ಇದೆ. ಹಾಗೆ ಇದನ್ನು ಇವಾಗ ಚಂದ ದೊಡ್ಡ ಉಂಡೆ ಮಾಡಬೇಕು. ಆದರೆ ನಾನು ನಿಜ ಹೇಳ್ತೇನೆ, ಸ್ವಲ್ಪ ಸಣ್ಣ ಉಂಡೆ ಮಾಡಿ ಆಮೇಲೆ ನಾನು ಬನ್ಸನ್ನು ಕಾಯಿಸೋದು. ದೊಡ್ಡ ಉಂಡೆ ಈ ರೀತಿ ಮಾಡಿದ್ದು ಅಪ್ಪ ಮಾಡುವ ರೀತಿ, ಅಪ್ಪ ಹೋಟ್ಲಲ್ಲಿ ಬನ್ಸ್ ಹಾಕಿ ದೊಡ್ಡ ಬನ್ಸ್ ಮಾಡೋದು. ಉಬ್ಬಿ ಬರುವಾಗ ಭಯಂಕರ ಖುಷಿ ಆಗ್ತದೆ ನೋಡಲಿಕ್ಕೆ, ಅದು ಭಾರಿ ಇಷ್ಟ. ನಾನಪ್ಪ ಬನ್ಸ್ ಕಾಯಿಸ್ಬೇಕಾದ್ರೆ ಸೈಡಲ್ಲಿ ನಿಂತು ನೋಡೋದು ಬಣಲೆಯಲ್ಲಿ ಹೇಗೆ ಅದು ಉಬ್ಬಿ ಬರ್ತಾ ಇರೋದು. ನನಗೆ ತುಂಬ ಇಷ್ಟ ಆ ರೀತಿ ನೋಡಲಿಕ್ಕೆ. ಹಾಗೆ ದೊಡ್ಡ ಬನ್ಸ್ ಈ ರೀತಿ ಇದು ಮಾಡಿ ಲಟ್ಟಿಸ್ಕೊಳ್ತಾ ಇದ್ದೇನೆ. ನೋಡಿ, ನೀವು ಒಮ್ಮೆ ಕತೆ ನೋಡಿ, ಅದು ಅಂದರೆ ಒಳ್ಳೆಯದಾಗಿದೆ, ಸಾಫ್ಟ್ ಆಗಿದೆ, ಚೆಂದ ಆಗಿದೆ. ಆದರೂ ಕೂಡ ಸ್ವಲ್ಪ ಕಷ್ಟ ನಮಗೆ ಅಷ್ಟು, ಅಂದರೆ ಮಾಡಿ ತುಂಬ ಏನು ನನಗೆ ಈ ರೀತಿ ಬನ್ಸ್ ಅಂದರೆ ಇದೊಂದು 6ನೇ 7ನೇ ಸಲ ಮಾಡಿರ್ಬೋದು ನಾನಷ್ಟೇ. ಹಾಗೆ ನಿಜ ಹೇಳ್ತಾ ಇದ್ದೇನೆ. ನೋಡಿ, ನಿಮ್ಮ ಹತ್ರ ಬಾಣಲೆಯಲ್ಲಿ ಈಗ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಒಳ್ಳೆ ಹೀಟ್ ಆಗಬೇಕು, ಒಳ್ಳೆ ಕಾವು ಬಂದ ಮೇಲೆ ಈ ಬನ್ಸನ್ನು ಹಾಕಬೇಕು. ಹಾಗೆ ಬನ್ಸ್ ಇದು ಕಾಯ್ತಾ ಮೇಲೆ ಉಬ್ಬಿ ಬರ್ತಾ ಇರುವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮನ್ನು ಮಾಡ್ಕೊಳ್ಳಿ. ಹಾಗೆ ನೋಡಿ, ಇದು ಸ್ವಲ್ಪ ಟ್ಯಾಪ್ ಮಾಡಬೇಕು ಈ ರೀತಿ. ಅದಕ್ಕೆ ಎಣ್ಣೆಯನ್ನು ಹಾಕ್ತಾ ಇರಬೇಕು, ಬಿಸಿ ಎಣ್ಣೆನ ಅದರ ಮೇಲೆ ಹಾಕ್ತಾ ಇರಬೇಕು, ಇಲ್ಲ ಸ್ವಲ್ಪ ಟ್ಯಾಪ್ ಮಾಡಬೇಕು, ಆವಾಗ ಚಂದ ಉಬ್ಬಿ ಬರ್ತದೆ. ನೋಡಿ, ಭಾರಿ ಸೂಪರ್ ಆಯಿತಾ ಈ ರೀತಿಯ ದೃಶ್ಯ ನೋಡಲಿಕ್ಕೆ. ನನಗೆ ನೋಡಿ ಭಯಂಕರ ಖುಷಿಯಾಗುತ್ತೆ, ಒಂದು ಸಕ್ಸಸ್ ಆಗುತ್ತಲ್ವಾ ಅಂತೇಳಿ. ಇದೊಂದು 5-6ನೇ ಸಲ ಮಾಡುವಂಥದ್ದು. ನನಗೆ ಪೂರಿಯೂ ಅಷ್ಟೇ, ಅವತ್ತೇ ಹೇಳಿದ್ದೇನೆ ನಿಮ್ಮ ಹತ್ರ, ಪೂರಿಯಲ್ಲೂ ಎಕ್ಸ್ಪರ್ಟ್ ಅಲ್ಲ, ಬೇರೆಲ್ಲ ನನಗೆ ಒಳ್ಳೆ ಎತ್ತಿದ ಕೈ ಅಂತ ಹೇಳ್ಬೋದು. ಹಾಗೆ ನೋಡಿ, ದೊಡ್ಡ ಬನ್ಸ್ ಮತ್ತು ತಿನ್ನಲಿಕ್ಕೂ ಹೆವಿ ಅಂತ ಆಗುತ್ತೆ. 1-2 ತಿನ್ನುವಾಗಲೇ ಹೊಟ್ಟೆ ಫುಲ್ ಆಗುತ್ತೆ. ಸಣ್ಣದಾದರೆ ಬುಳಂಕ್ ಅಂತ ಎಷ್ಟು ಕೂಡ ತಿನ್ಬೋದು. ಹಾಗೆ ದಪ್ಪ ಮಾಡಿ ಲಟ್ಟಿಸ್ಕೊಳ್ಬೇಕು. ಬನ್ಸ್ ಅಂದರೆ ಹಾಗೆ ದಪ್ಪ ಲಟ್ಟಿಸ್ಕೊಂಡ್ರೆ ಮಾತ್ರ ಅದು ಪೂರಿ ಇಲ್ಲ ಇದು ನಮ್ಮದು ಚಪಾತಿ ಎಲ್ಲ ಮಾತ್ರ ಹಾಗೆ ತೆಳ್ಳಗೆ ಲಟ್ಟಿಸೋದು. ಇದು ದಪ್ಪ ಇಡಬೇಕು. ಹಾಗೆ ಎಷ್ಟು MM ಎಲ್ಲ ನಂಗೆ ಗೊತ್ತಿಲ್ಲ ಅದು. ಓಕೆ, ಈ ರೀತಿ ಚೆಂದ ಮಾಡಿ ಟ್ಯಾಪ್ ಮಾಡಿ ಹೀಗೆ ಟರ್ನ್ ಮಾಡಿ ಎರಡೂ ಬದಿಗಳನ್ನು ಕೂಡ ಕಾಯಿಸಿ ತೆಗಿರಿ. ನಮ್ಮ ಸಾಫ್ಟಾಗಿ ಉಬ್ಬಿ ಬಂದ ಬನ್ಸ್ ನೋಡಿ ಮಾರೆ, ಎಂತ ಚಂದ ಅಲ್ಲ. ನೋಡ ಎಷ್ಟು ಚಂದ ಅಲ್ಲ, ಎಷ್ಟು ಚಂದ. ಕಲರ್ ನೋಡಿ ಮಾರೆ, ಕಲರ್ ನೋಡಿ, ಗೋಧಿ ಹಿಟ್ಟಿನ ಬನ್ಸ್ ಅಂತ ಗೊತ್ತಾಗ್ತದೆ ನೋಡಿದರೆ, ಎಷ್ಟು ಸಾಫ್ಟ್. ನಿಜವಾಗ್ಲೂ ಈ ಮೈದಕ್ಕಿಂತಲೂ ಗೋಧಿ ಹಿಟ್ಟಿದ್ದೇ ಬನ್ಸ್ ತುಂಬ ಚಂದ ಆಗ್ತದೆ ನೋಡಿ. ಭಾರಿ ಒಳ್ಳೆ ಕಲರ್ ಕೂಡ ಬಂದಿದೆ. ನಿಮಗೂ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಹಾಗೆ ಸಕ್ಕರೆ ಬದಲಿಗೆ ಬೆಲ್ಲವನ್ನು ಹಾಕಿ ನೀವು ಖಂಡಿತ ಟ್ರೈ ಮಾಡಿ. ಸಾಫ್ಟ್ ಆಗಿರುವಂಥ ಬನ್ಸ್ ನೋಡಿ, ಹಾಕಿದ ಕೂಡಲೇ ಸೌಂಡ್ ನೋಡಿ ಅದು ಬೀಳುವಾಗ. ಓಕೆ, ಇದು ಈಗ ಸಣ್ಣದಾಗಿರುವಂಥ ಬನ್ಸ್ ಮಕ್ಕಳಿಗೆ ಮಾಡಿಟ್ಟದ್ದು ನೋಡಿ. ಈ ರೀತಿ ಕಟ್ ಮಾಡಿದರೆ ನೋಡಿ ಎಷ್ಟು ಟೊಳ್ಳು, ಆಹಾ, ಬಿಸಿ ಬನ್ಸು ಹೋಗೇ ಬರ್ತಾ ಉಂಟು ನೋಡಿ ಮಾರೆ. ಸಕ್ಕದಾಗಿದೆ ಅಲ್ಲ. ಖಂಡಿತವಾಗಿ ಎಲ್ಲರ ಬಾಯಲ್ಲಿ ನೀರು ಬರ್ತಾ ಉಂಟು ಅಂತ ಅನಿಸುತ್ತೆ. ನೀವು ಏನಾದರೂ ಗೋಧಿ ಹಿಟ್ಟಿನ ಬನ್ಸು ಬೆಲ್ಲ ಹಾಕಿ ಮಾಡಿದರೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೇನೆ. ಹಾಗೆ ಹೋಟ್ಲಿಗೆ ತುಂಬ ಮಂದಿ ಸಬ್ಸ್ಕ್ರೈಬರ್ಸ್ ಬರ್ತೀರಿ, ಪ್ರತಿ ಸಲ ಹೇಳ್ತಾ ಇದ್ದೇನೆ. ಕೆಣಿಸುವ ಸರಿಯ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಯಾವತ್ತೂ ಹೀಗೆ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.